ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಲಾಸ್ಟ್ ವಿಡಿಯೋದಲ್ಲಿ ಭವ್ಯ ಅವರ ಫ್ಯಾಮಿಲಿ ಆಗಿರ್ಬೋದು, ತ್ರಿವಿಕ್ರಮ್ ಅವರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ರಜತ್ ಅವರ ಕ್ಯೂಟ್ ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಮೊದಲನೇದಾಗಿ ನಾನು ರಜತ್ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರಜತ್ ಬಗ್ಗೆ ಮಾತಾಡಬೇಕು. ಒನ್ ಆಫ್ ದ ಬೆಸ್ಟ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡದಲ್ಲಿ. ಯಾಕೆಂದ್ರೆ ಯಾರು ಕೂಡ ಈ ರೇಂಜ್ ಆಗಿ ವೈಲ್ಡ್ ಆಗಿ ಆಡಿರ್ಲಿಲ್ಲ. ಸೊ ಸಖತ್ತಾಗಿ ಆಡ್ತಿದ್ದಾರೆ ಗುರು. ಇವರು ಫಸ್ಟೇ ಬರಬೇಕಿತ್ತು ಅಂತ ಎಷ್ಟೋ ಜನ ಅನ್ಕೊಂಡಿರಿ. ಎಸ್, ಒಂದಷ್ಟು ಎಂಟರ್ಟೈನ್ಮೆಂಟ್ಗಳು ಮಿಸ್ ಆಗಿರೋದು, ಬಟ್ ಸ್ಟಾರ್ಟಿಂಗ್ ಇಂದ ಇರೋರ್ಗಿಂತ ಏನು ಕಮ್ಮಿಯಾಗಿ ಆಡ್ತಿಲ್ಲ ರಜತ್ತು. ಸಖತ್ತಾಗಿ ಆಡ್ತಿದ್ದಾರೆ. ಅಂಡ್ ಅವರಲ್ಲಿ ಇಷ್ಟ ಆಗೋದು ನನಗೆ ಏನಂದ್ರೆ ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು. ಯಾರು ಏನು ಅನ್ಕೋತಾರೆ ಗುರು, ನಾನು ಹೇಳೋದು ಹೇಳ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬರೀ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಲ್ಲ, ಅದ್ರ ಜೊತೆಗೆ ಪ್ರಾಮಾಣಿಕತೆನೂ ಇದೆ. ಹಾನೆಸ್ಟ್ ಆಗಿ ಒಪಿನಿಯನ್ಗಳನ್ನ ಹೇಳ್ತಾರೆ. ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗಲೂ ಕೂಡ ಚೆನ್ನಾಗಿ ಆಡ್ತಾರೆ. ಇನ್ನು ಫಿಸಿಕಲಿ ಸಖತ್ತಾಗಿ ಆಡ್ತಾರೆ. ಮೆಂಟಲಿ ಇನ್ನೊಂದು ಸ್ವಲ್ಪ ಅಂದರೆ ಮೆಂಟಲಿ ಟಾಸ್ಕ್ಗಳು ಕೊಟ್ಟಾಗ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಅದರ್ವೈಸ್ ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಬೇರೆ ಎಮೋಷನ್ಸ್ ವಿಷಯಗಳಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ವರ್ಡ್ ಅಂತ ಅನ್ಸಿದ್ರು ಎಂಟರ್ಟೈನ್ಮೆಂಟ್ಗಂತೂ ಕೊರತೆ ಇಲ್ಲ. ಒಂದ್ ಕಡೆ ನಮ್ಮ ಹನುಮಂತಣ್ಣ ಬಿದ್ದೋಗಿದ್ದಂಥ ಗ್ರಾಫು ಬಿಗ್ ಬಾಸ್ದು ಬಂದು ಎತ್ತರು ಅಂತ ಹೇಳ್ಬೋದು. ಅದಾದ್ಮೇಲೆ ರಜತ್ ಬೇರೆ ಲೆವೆಲ್ಗೆ ತಗೊಂಡೋರು ಅಂತ ಹೇಳ್ಬೋದು. ಸೊ ಬೆಸ್ಟ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಎವರ್ ಇನ್ ಬಿಗ್ ಬಾಸ್ ಹಿಸ್ಟ್ರಿ ಕನ್ನಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ರಜತ್ನ ಹೋಗ್ಲಿ ಸಾಕು. ಈಗ ಅವರ ಫ್ಯಾಮಿಲಿ ಕಡೆ ಹೊಂಟೋಗೋಣ. ಮೊದಲನೇದಾಗಿ ಅಕ್ಷತಾ ಅನ್ಸುತ್ತೆ ಅಲ್ಲ ಅವ್ರ ಹೆಸರು. ಅವರ ಹೆಂಡತಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಅವರ 3 ಜನನು ರೆಡಿಯಾಗಿ ಒಂದೇ ತರ, ಅದು ನನ್ನ ಫೇವ್ರೇಟ್ ರೆಡ್ ಕಲರ್ ಕಾಸ್ಟ್ಯೂಮ್ ಹಾಕೋ ಬಂದಿರೋ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದ್ರೆ ಅದಕ್ಕೆ ಆದಂತ ಒಂದು ಟೈಮ್ ತಗೊಂಡಿರ್ತಾರೆ. ಅದಕ್ಕೆ ಆದಂತ ಒಂದಷ್ಟು ಓಡಾಟಗಳು ನಡೆದಿರುತ್ತೆ. ಇದೇ ತರ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಇದೇ ತರ ಮೇಕಪ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ. ಅದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರಿಗೂ ಪ್ಯಾಷನೇಟ್ ಆಗಿರ್ತಾರಲ್ಲ, ಸೊ ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಕ್ಯೂಟೆಸ್ಟ್ ಫ್ಯಾಮಿಲಿ ಅಂತ ಅನ್ನಿಸ್ತು ಗುರು. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಷತ್ ಅವ್ರು ಬರ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ತುಂಬಾ ಜನ ಹೇಳ್ತಿದ್ರು ಅಂದ್ರೆ ಜಾಸ್ತಿ ಇಂಗ್ಲಿಷ್ ಮಾತಾಡೋರು ಅಂತ. ಬೇಡ ಗೈಸ್, ಈಗ ರಜತ್ತು ಕಂಟೆಸ್ಟೆಂಟ್ ಆಗಿ ಬಂದಿರೋದ್ರಿಂದ ಅವ್ರನ್ನ ನಾವು ಜಡ್ಜ್ ಮಾಡೋಣ. ತಪ್ಪು ಅಂದಾಗ ತಪ್ಪು ಅಂತ ಹೇಳೋಣ, ಸರಿ ಅಂದಾಗ ಸರಿ ಅಂತ ಹೇಳೋಣ. ಏನು ಫ್ಯಾಮಿಲಿ ಬಂದಾಗ ಈ ವಿಷಯಗಳನ್ನ ತಕೊಂಡು ಜಡ್ಜ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ ಅನ್ಸುತ್ತೆ. ಸೊ ಅವರು ಮೇ ಬಿ ಇರೋದೇ ಆ ಥರ ಅನ್ಸುತ್ತೆ. ಅವ್ರು ಹೆಂಗಿದ್ದಾರೆ ಹಂಗೆ ಇರಕ್ಕೆ ಬಿಡೋಣ. ಮೊದಲನೇದಾಗಿ ಅಕ್ಷತ್ ಅವರು ಬರ್ತಾರೆ. ಆವಾಗಂತೂ ಅವತಾರಗಳು ಒಂದೊಂದು ಮುತ್ತುಗಳು ಅಂತ ಹೇಳ್ಬೋದು. ಸೊ ಆ ರೇಂಜ್ಗೆ ಎಲ್ಲ ಪಾಸ್ ಕೊಟ್ಟ ತಕ್ಷಣ ಮೇಕಪ್ ಮಾಡಿಸಿ ಎಲ್ಲ ವಿಚಿತ್ರವಾಗಿ ರೆಡಿ ಆಗಿದ್ರು. ಸೊ ರೆಡಿ ಆಗಿರ್ಲಿಲ್ಲ, ರೆಡಿ ಮಾಡಿದ್ರು. ಇಲ್ಲಿ ನಮ್ಮ ರಜತ್ ಅವರು ವಾಶ್ರೂಮಲ್ಲಿ ಇರ್ತಾರೆ. ಆಗ ಅಕ್ಷತ್ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ರಜತ್ ಮುಖ ಮುಚ್ಕೋತಿದ್ರು. ಯಾಕೆಂದ್ರೆ ತೋರ್ಸಕ್ಕಾಗಲ್ವಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿದ್ರು. ಸೊ ಅದಾದ್ಮೇಲೆ ಇಲ್ಲಿ ಅಕ್ಷತ್ ಅವರು ಎಲ್ಲಿ ನಾನು ಮುತ್ತು ಕೊಡಬೇಕು, ಎಲ್ಲಿ ಫೇಸಿಗೆ ಜಾಗನೇ ಇಲ್ವಲ್ಲ ಅಂತ. ಸೊ ಮೂಮೆಂಟ್ ಚೆನ್ನಾಗಿತ್ತು. ಆ ಹೆಡ್ಗೆ ಕಿಸ್ ಮಾಡಿದ್ದಾಗಿರ್ಬೋದು. ಆ್ಯಂಡ್ ಅದಾದ್ಮೇಲೆ ಚೈತ್ರಕ್ಕೂ ನೋಡಿ ಎದ್ರಿಕೋಗ್ಬಿಟ್ಟು ನೀನೇನ ರೆಡಿ ಮಾಡಿದ್ದು, ನೀನೇನ ಹಿಂಗೆ ಮಾಡಿದ್ದು, ಸಖತ್ತಾಗಿ ಮಾಡಿದ್ಯಾ ಅಂತವ್ರೆ ಗುರು. ಚೆನ್ನಾಗಿತ್ತು. ಆ್ಯಂಡ್ ಇವ್ರು ಟಾಮ್ ಅಂಡ್ ಜೆರಿ ಬಗ್ಗೆ ಹೇಳ್ಬೇಕಿತ್ತು. ಬಟ್ ಇಲ್ಲಿ ಅಕ್ಷತ್ ಅವ್ರು ಎಲ್ಲೋ ಒಂದಷ್ಟು ಜನನ್ನ ಮಾತಾಡ್ಸಿದ್ರೇನೋ ಅಥವಾ ನಮಗೆ ತೋರಿಸ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ಧನ್ರಾಜ್ ಅವ್ರನ್ನ ಮಾತಾಡ್ಸಿದಾಗಿರೋದು, ಮಗಳು ನೆನಪಾಗ್ತಿದ್ದಾಳ ಅಂತ ಎಲ್ಲ ಕೇಳಿದ್ದು ಚೆನ್ನಾಗಿತ್ತು. ಅದಾದ್ಮೇಲೆ ಕ್ಲಾಸ್ ತಗೊಂಡಿದ್ದು ಗುರು. ಏನಂದ್ರೆ ಏನು ಎಲ್ಲ ತೊಡೆ ಮೇಲೆ ಯಾಕೋ ಕುತ್ಕೋತಿದ್ಯಾ ಅಂತ ಕೇಳಿದ್ರು. ಅದೇ ಏನು ರೆಸಾರ್ಟ್ ಟಾಸ್ಕ್ ಏನಿತ್ತು, ರಜತ್ ಅವ್ರು ಹೋಗ್ಬಿಟ್ಟು ಮೋಕ್ಷಿತಾ ತೊಡೆ ಮೇಲೆ ಕುತ್ಕೊಂಡಿರಲ್ಲ, ಸೊ ಅದನ್ನ ಕ್ಲಾಸ್ ತಗೊಂಡಿದ್ರು. ಅಂಡ್ ಇಲ್ಲಿ ಮೋಕ್ಷಿತ್ ಅವರು ರೇಗಿಸ್ತಾ ಇದ್ರು, ರಜತ್ ನೋಡು ಕಾಂಪಿಟೇಷನ್ ಕೊಡಕ್ಕೆ ರೆಡ್ ಕಲರ್ ಸ್ಯಾರಿನೇ ಹಾಕೋ ಬಂದಿರೋದಂತ. ಸಗದಾಗಿತ್ತು ಗುರು. ಅದಾದ್ಮೇಲೆ ಇದು ಬ್ರೆಡ್ ಜಾಮ್ ತಿನ್ಕೊಂಡು ಒಂದು ಕಮೆಂಟ್ ಪಾಸ್ ಮಾಡ್ತಾರಲ್ಲ ನಮ್ಮ ತ್ರಿವಿಕ್ರಮು ಮತ್ತೆ ಏನು ಬುಜ್ಜಿ, ಅದೇ ರೆಸಾರ್ಟ್ ಟಾಸ್ಕ್ ಅಲ್ಲಿ. ಅವಾಗ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ. ಐಶ್ವರ್ಯ ಬಂದ್ಬಿಟ್ಟು ಗೆಸ್ಟ್ ಆಗಿ ಬಂದಿರ್ತಾರಲ್ಲ, ಸಖತ್ತಾಗವಳೆ ಅಲ್ವಾ, ಚಂಪಾಕಲಿ ಗಿಂಪಕಲಿ ಅಂದ್ಕೊಂಡು ರೇಗಿಸಿರ್ತಾರೆ. ಸೊ ಅದನ್ನ ಕಾಲೆಳಿತಿರ್ತಾರೆ. ಅದಕ್ಕೆ ರಜತು ಸಖತ್ತಾಗವಳೆ, ಅದಕ್ಕೆ ಸಖತ್ತಾಗವಳೆ ಅಂತ ಹೇಳ್ದೆ ಅಂತ. ಇದೇ ಗುರು ಆ ವ್ಯಕ್ತಿನಲ್ಲಿ ಆನೆಸ್ಟಿ ಅನ್ನೋದು ಇಷ್ಟ ಆಗೋದು. ಮಸ್ತು ಕ್ವಾಟ್ಲೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟು ಕ್ಯೂಟೆಸ್ಟ್ ಮೂಮೆಂಟ್ ಅಂದರೆ ಆ ಮಕ್ಳುಗಳು ಬಲೂನ್ಸ್ನ ಇಟ್ಕೊಂಡು ಬರೋದು. ರಜತ್ಗೆ ಮಗ ಲೆಕ್ಕನೇ ಇಲ್ಲ ಗುರು. ಮಗನ ಮೇಲೆ ಕಾನ್ಸಂಟ್ರೇಟೇ ಇಲ್ಲ. ಮಗ ಅಪ್ಪ ಅಪ್ಪ ಅಂತ ಐತೆ. ಇವರು ಮಗಳು, ನನ್ನ ಮಗಳು, ಯಾರೋ ಅಕ್ಷತ್ ಅವ್ರು ಬಂದ ತಕ್ಷಣ ನನ್ನ ಮಗಳೇ ಎಲ್ಲಿ ಅಂತಾರೆ. ಅದಕ್ಕೆ ಅವರು ಏನು ಬಂದಿಲ್ಲ ಅಂತ ಹಿಂಗೆ ಕತ್ತಾಡಿಸ್ತಾರೆ. ಫುಲ್ ಜಡೆ ಇಟ್ಕೊಬಿಟ್ಟು ನಡಿ ನೀನು ಈಚೆಗೆ ಬಿಗ್ ಬಾಸ್ ಕಳಿಸಿ ಇವಳನ್ನ ನನ್ನ ಮಗಳನ್ನ ಕಳಿಸಿ ಅಂತ.
ಬಟ್ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟೇ ಆದ್ರೂ ಅಪ್ಪಂದಿರಿಗೆ ಮಗಳು ಕಂಡ್ರೆ ಇಷ್ಟ. ಈಗ ನನ್ಗೆ ಹೆಂಗೆ ನಮ್ಮ ಅಪ್ಪಂಗೆ ನನಗೆ ಅದೊಂಥರ ಗುರು, ಅದು ಬಾಂಡಿಂಗೇ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ರಜತ್ಗೂ ಅಷ್ಟೇ ಮಗಳಂದ್ರೆ ಪ್ರಾಣ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಸೇಮ್ ಜೆರಾಕ್ಸ್ ಕಾಪಿ ಅಂತ ಹೇಳ್ಬೋದು. ಸೇಮ್ ರಜತ್ ಹೆಂಗವರು ಅದೇ ಥರ ಇದ್ದಾರೆ. ಮಗಳು ಸಿಕ್ಕಾಪಟ್ಟೆ ಕ್ಯೂಟಾಗವಳೆ ಗುರು, ಸಖತ್ತಾಗಿತ್ತು. ಆ ಎಂಟ್ರಿ ಆದ ತಕ್ಷಣ ಏನೋ ಪಾಸ್ ಕೊಟ್ಬಿಡ್ತಾರೆ. ಆ ಓಡು ಬಂದ್ಬಿಟ್ಟು ಆ ಮಾತಾಡ್ಸ್ತಿರ್ತಾರಲ್ಲ, ಅಪ್ಪ ಮಾತಾಡಪ್ಪ ಅಂತ. ನಿಜ ಲಿಟ್ರಲಿ ಆಗ ಜನರಾಜ್ ಅವ್ರು ನೋಡಿದಾಗ ಒಂಥರ ಬೇಜಾರಾಗೋಯ್ತು, ಅಳ್ತಿದ್ದಾರೆ. ಯಾಕೆಂದರೆ ಅವ್ರ ಮಗಳು ನೆನ್ಪು ಬಂದಿರ್ತಾರೆ, ಅಷ್ಟು ಚಿಕ್ಕ ಹಸುಗುಸುನ ಬಿಟ್ಬಿಟ್ಟು ಬಂದಿರ್ತಾರೆ. ಇಲ್ಲಿ ಅಕ್ಷತ್ ಅವರು ಕೂಡ ಸಮಾಧಾನ ಮಾಡ್ತಿದ್ರು. ಸೊ ಆ ಮೂಮೆಂಟ್ ಅಂತೂ ಮಗ ಅಪ್ಪ ಮಾತಾಡಪ್ಪ ಅಂತಿದ್ರೆ ಹ್ಞೂ ಮಗ ಬೇಕೇ ಆಗಿಲ್ಲ ಗುರು, ಓನ್ಲಿ ಮಗಳು ಮುತ್ತು ಕೊಟ್ಟಿದ್ದೋ ಸಿಕ್ಕಾಪಟ್ಟೆ ಇಷ್ಟ ಅನಿಸುತ್ತೆ ಮಗಳು ಅಂದರೆ ಅವ್ರಂದರೆ ಮಗ ಅಂದರೆ ಲೈಕ್ ಹಿಂಗೆ ಬೆಳೆಸ್ಬೇಕು ಅನ್ನೋ ಥರ ಇರ್ತಾರೆ. ಮಗಳಂದರೆ ಒಂಥರ ತುಂಬ ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತಾರೆ ಅಪ್ಪಂದಿರು. ಸೊ ಇಲ್ಲೂ ಅದೇ ಆಗಿದ್ದು, ಚೆನ್ನಾಗಿತ್ತು. ಅದಾದಮೇಲೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲರ ಜೊತೆಗೂ. ಯಾರ ಹೆಸ್ರು ಹೇಳು, ಇವ್ರು ಯಾರು ಹೇಳು, ಅವ್ರು ಯಾರು ಹೇಳು ಅಂತ ಅವಳು ಮುದ್ದಾಗಿ ಹೇಳ್ತಿದ್ಲು. ಬಟ್ ಯಾಕೋ ಬೇಗ ಕಳಿಸ್ಬಿಟ್ರು ಅಂತ ಅನ್ನಿಸ್ತು. ಕತ್ಲೆ ಆಗ್ಬಿಡುತ್ತೆ. ಬಿಗ್ ಬಾಸ್ ಅವ್ರದ್ದು ಒಂದು ವಾಯ್ಸ್ ಬರುತ್ತೆ, ಇವಾಗ ನೀವು ಪಾಚಿ ಮಾಡೋ ಟೈಮು, ಸೊ ಕನ್ಫೆಷನ್ ರೂಮಿಗೆ ಬನ್ನಿ ಅಂದ್ಬಿಟ್ಟು ಕರೆಸ್ತಾರೆ. ಪಾಪ ಹುಡುಗಿ ಕೇಳ್ಕೊತಿದ್ಲು, ಬಿಗ್ ಬಾಸ್ ನಾನು ಇನ್ನೂ ಸ್ವಲ್ಪ ಹೊತ್ತು ಇರ್ತೀನಿ ಬಿಗ್ ಬಾಸ್ ಅಂತ, ಇರ್ಸ್ಕೋಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಏನೋಪ್ಪ ತುಂಬ ಟೈಮ್ ಕೊಡಲಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಭವ್ಯಗೌಡವ್ರ ಫ್ಯಾಮಿಲಿಗೆ ಒನ್ ಡೇ ಎಲ್ಲ ಇಟ್ಕೊಂಡಿದ್ರು, ಅವ್ರು ಎಳ್ದಿದ್ದೇನೆ ಇಟ್ಕೊಳ್ಳಿ ಬೇಡ ಅನ್ನಲ್ಲ. ಬಟ್ ಇವ್ರಿಗೂ ಹಸಿ ಟೈಮ್ ಕೊಡಬೇಕಿತ್ತು ಅನ್ನಿಸ್ತು. ಬಟ್ ಕನ್ಫೆಷನ್ ರೂಮ್ ಕಳ್ಸಿದ್ಮೇಲೆ ಮತ್ತೆ ಕರ್ಸ್ಕೊಂಡ್ರು ಗೊತ್ತಿಲ್ಲ, ಅಷ್ಟಕ್ಕೆ ಕಟ್ಟಾಯಿತು ನೆನ್ನೆ ಎಪಿಸೋಡು. ಟೋಟಲಿ ಆ ಫ್ಯಾಮಿಲಿಯ ರೆಡ್ಡಲ್ಲಿ ಬಂದಿದ್ದು ಕ್ಯೂಟೆಸ್ಟ್ ಫ್ಯಾಮಿಲಿ ಥರನೇ ಕಾಣಿಸ್ತಿತ್ತು. ಇನ್ನು ಅಕ್ಷತ್ ಅವ್ರ ಬಗ್ಗೆ ಹೇಳೋದಾದ್ರೆ ಇಬ್ರು ರಿಯಾಲಿಟಿ ಶೋಗಳಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರು ಅಂತ ಹೇಳ್ಬೋದು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಕಾಣಿಸ್ಕೊಂಡಿದ್ರು. ಆ್ಯಂಡ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಅವ್ರನ್ನ ಒಂದು ಸ್ಕ್ರೀನ್ ಮೇಲೆ ನೋಡಿದ್ದು ನಾನಂತೂ. ಇದೆಲ್ಲ ಮಾಡ್ತಿರಲ್ಲ ಪೇಟೆ ಹುಡುಗಿರ ಹಳ್ಳಿ ಲೈಫ್ ಏನೋ ಸಮಥಿಂಗ್ ಹತ್ರಲ್ಲೆಲ್ಲ ಸಖತ್ತಾಗಿ ಆಡಿದ್ರು. ಸೊ ಚೆನ್ನಾಗಿತ್ತು. ಇನ್ನು ರಜತ್ ಬಗ್ಗೆ ಆಲ್ರೆಡಿ ಹೇಳ್ದಂಗೆ ಎಲ್ಲತ್ರಲ್ಲೂ ಸೂಪರ್ ಗುರು ಮನುಷ್ಯ. ಕೆಲವೊಂದು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಅದನ್ನೇ ಕೇಳ್ತಿದ್ರು ಅಕ್ಷತ್ ಅವ್ರ ಜೊತೆ. ಆ ಫ್ಯಾಮಿಲಿಲಿ ಇವ್ರಿಗೆ ಏನಂತಿದ್ದಾರೆ, ಅಪ್ಪ ಅಮ್ಮ ಏನಂತಿದ್ದಾರೆ, ಅತ್ತೆ ಮಾವ ಏನಂತಿದ್ದಾರೆ, ಪ್ರತಿಯೊಂದನ್ನು ಒಂದಾದ್ಮೇಲೆ ಒಂದು ಕೇಳ್ಕೊತಿದ್ರು. ಸೊ ಚೆನ್ನಾಗಿ ಆಡ್ತಿದ್ದೀರ ರಜತ್, ಚೆನ್ನಾಗಿ ಆಡಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ವಿಷಯ ಬಂದಾಗ ನನಗಂತೂ ಚೈತ್ರಕ ಮತ್ತು ಇವ್ರ ಕಾಂಬೋ ಸಖತ್ ಇಷ್ಟ ಆಗುತ್ತೆ. ಬಟ್ ಏನು ಒಂದು ಲಿಮಿಟ್ ಮೀರಿ ಹೋಗ್ಬಾರ್ದು. ಆ್ಯಂಡ್ ಅಗ್ರೆಸಿವ್ ಅಷ್ಟೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ರಜತ್. ಸೊ ನಿಮಗೆ ರಜತ್ ಅವ್ರ ಫ್ಯಾಮಿಲಿ ಬಂದಿದ್ದು ಏನಂತ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆ ಮಕ್ಕಳಂತೂ ಕ್ಯೂಟಾಗಿದ್ದೋಗ್ರು, ಅದರಲ್ಲೂ ಹುಡುಗಿ ಅಂತೂ ಅಯ್ಯೋ ಮುದ್ದಾಡಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ಡ್ರೆಸ್ಸು ಬಲೂನ್ ಎಲ್ಲ. ಸೊ ಅಷ್ಟೇ, ಮತ್ತೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನಿಮಗೆ ಈ ಒಂದು ಫ್ಯಾಮಿಲಿ ಬಗ್ಗೆ ಏನನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.